ರಾಘವೇಂದ್ರ ಅಂತ ಹೇಳ್ಕೊಟ್ರಲ್ಲ ಮಂತ್ರ, ಆ ಮಂತ್ರದಲ್ಲಿ ಕಣ್ಮುಚ್ಚಿದ ತಕ್ಷಣ ಅದೊಂದು ಚಿತ್ರ ನೋಡಿದೆ. ಆ ಚಿತ್ರದಲ್ಲಿ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ಅಲ್ಲಿರೋದು ಎಲ್ಲ ದೇವರು, ಅದರಲ್ಲಿ ಪರಂ ಜ್ಯೋತಿ ಅಂದ ತಕ್ಷಣ ಎಲ್ಲ ದೇವರು ಕಾಣ್ಬೋದು ಅಂತ. ನಾನು ಕಣ್ಣು ಮುಚ್ಚಿದ ತಕ್ಷಣ ಅದನ್ನ ನನ್ನ ತಲೆಯಲ್ಲಿ ಹೋಯ್ತು. ಹೋದ ತಕ್ಷಣ ಎಲ್ಲ ದೇವ್ರನ್ನ ನೆನಪು ಮಾಡ್ಕೊಂಡೆ. ಆಗ ಅವರ ಭಾವಚಿತ್ರ ಸಮೇತ ಅದರಲ್ಲಿ ಮನಗಂಡೆ. ನಂತರ ನನಗೆ ಸ್ವಲ್ಪ ಒಂಥರ ಶಾಂತಿ ಅಂತ ಅನ್ನಿಸ್ತು ಆ ಮಂತ್ರ ಕೇಳಿದಾಗ. ಆ ಉಸಿರು ದೀರ್ಘವಾಗಿ ಹೇಳ್ಕೊಳೋದಾಗಲಿ ಬಿಡೋದಾಗಲಿ ಆ ಸಮಯದಲ್ಲಿ ನಂಗೆ ತುಂಬ ಸಂತೋಷ ಆಯಿತು. ಹಾಗೆ ಶಾಂತಿ, ಏನೋ ಒಂದು ಮನಸ್ಸಿಗೆ ಒಂಥರ ಶಾಂತಿ ಅಂತ ಅನ್ನಿಸ್ತು. ಕೇಳಿದಾಗ ಮಂಡಿ ಮೇಲೆ ಕೈ ಇಟ್ಕೊಂಡು ಎರಡೂ ಕಡೆ ಕುತ್ಕೊಂಡು ಕೇಳ್ಕೊಳ್ತಾ ಇದ್ದೆ. ಕೇಳ್ಕೊಂಡ ಮಂಡಿ ಮೇಲೆ ಹಿಂಗೆ 2 ನಿಮಿಷ ಇಟ್ಕೊಂಡಾಗ ಒಂದು ಸೆಕೆಂಡ್ ಇಲ್ಲಿ ಇದ್ದಿದ್ದ ಕೈ ಇಲ್ಲಿಂದ ತುಂಬಾ ಕೆಳಗೆ ಹೋಗ್ಬಿಡ್ತು. ಕೆಳಗೆ ಹೋಗಿ ಅದೇ ಅಲ್ಲಿ ಒಂದ್ ನಿಮಿಷ ಅಲ್ಲಿದ್ದು ಮತ್ತೆ ಮೇಲೆ ಬಂದು ಮತ್ತೆ ಸೊಂಟ ಭಾಗದಲ್ಲಿ ನಾವು ಇತ್ತಲ್ಲ ಅಲ್ಲಿಗೆ ಇಟ್ಟುಕೊಂಡು ಮಾಡಿದೆ. ಅವಾಗ ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಶರೀರ ಹಾಕಿ ಕುತ್ಕೊಂಡು ಮಾಡ್ತಾ ಇದ್ದೆ. ಅವಾಗ ನನಗೆ ಈ ಮಿದುಳಲ್ಲಿ ಏನಾಯ್ತು, ಅದನ್ನೇ ಎಲ್ಲ ವೈಬ್ರೇಷನ್ ಆಗ್ತಾ ಇದೆ, ಎಲ್ಲಾ ಕಡೆನೂ ಆಗ್ತಾ ಇದೆ. ಅವಾಗ 1-2-3 ಸೆಕೆಂಡ್ ಆಯ್ತು ನನಗೆ. ಆದಾಗ ಅದನ್ನೇ ಕೋಲ ಆಯ್ತು. ರಿಲೀಫ್ ಅಂತೂ ಸೂಪರ್ ಆಗಾಯ್ತು. ಒಂಥರ ನೋವು ತುಂಬಾ ಆಯ್ತು. ಅದೇನೋ ಆಚೆಗೆ ಹೊರಟೋದಂಗೆ ಆಯ್ತು ಅಂತ ತಣ್ಣಗಾಯ್ತು ಮೈಯೆಲ್ಲ. ದೇಹದಿಂದ ಬಿಟ್ಟಂಗೆ ತಣ್ಣಗೆ ಭುಜ ಹಂಗೆ ಇಟ್ಕೊಂಡಲ್ಲಿ ಫುಲ್ಲು ರಿಲೀಫ್ ಆದಂಗೆ. ಮತ್ತೆ ಕಾಲು ಒಂದು ಕೈಯಲ್ಲಿ ಇಟ್ಕೊಂಡಿದ್ದೆ, ಕಾಲು ನೋವು ಕೈ ನೋವೆಲ್ಲೋ
ಅದು ಫುಲ್ಲು ರಿಲೀಫ್ ಆದಂಗೆ ಒಂಥರ ತಣ್ಣಗೆ ಮೈಯೆಲ್ಲ ತಣ್ಣಗೆ ಹೊರಗಡೆ ಹೋದಂಗಾಯ್ತು. ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್ ಸಲುವಾಗಿ ನಾನು ಬಂದಿರೋದು. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಅಂತ ಬಂದಿದ್ದೀನಿ. ಮಾರಪ್ಪ ಟೆಂಪಲಲ್ಲಿ ಕುಂತ್ರೆ ಒಳ್ಳೇದಾಗುತ್ತೆ ಅಂತ ಕರ್ಕೊಂಡ್ಬಂದಿರೋದು. ಇದು ಆಕಸ್ಮಿಕವಾಗಿ ನಮಗೆ ಈ ಪ್ರೋಗ್ರಾಮಲ್ಲಿ ದೇವರೇ ಆ್ಯಕ್ಚುಲಿ ಬರೋಕ್ಕೆ ಕೊಟ್ಟಿದ್ದಾನೇನೋ ಅನಿಸ್ತಾ ಇದೆ. ಅವಳು ಒಳ್ಳೇದಾಗಿದ್ದರೆ ಸಾಕು. ನೋವು ಒಂದು ಸ್ವಲ್ಪ ಕಡಿಮೆ ಆಗಿದೆ. ಕಾಲಾಡಿಸ್ತಿರ್ಲಿಲ್ಲ, ಈಗ ಕಾಲಾಡಿಸೋದು ಏನೋ ಒಂದು ವಿಷನ್ ಬಂತು ನನಗೆ. ಒಂದು ಜಾನುಬಾವು ಯಾರೋ ಬಂದಂಗೆ ಅನಿಸ್ತು. ಹ್ಯಾಡ್ ವೆರಿ ಲಾಂಗ್ ಹೇರ್, ಬಟ್ ನಂಗೆ ಗೊತ್ತಾಗಿಲ್ಲ ಅದು ಏನು ಅರ್ಥ ಅಂತ ಖಂಡಿತ ಗೊತ್ತಾಗಿಲ್ಲ. ಸೊ ಬಟ್ ಒಂದು ನಂಬಿಕೆ ಬಂತು, ಏನೋ ಒಂದು ಒಳ್ಳೆಯದಾಗುತ್ತೆ. ನನಗೆ ತುಂಬ ಆರೋಗ್ಯದಲ್ಲಿ ತುಂಬ ಏರುಪೇರಾಗ್ಬಿಟ್ಟಿದೆ. ಹೇಳಬೇಕು ಅಂದರೆ ನನಗೆ ಕ್ಯಾನ್ಸರ್ ಇದೆ. ಅದಕ್ಕೆ ಇವಾಗ ಆರೋಗ್ಯದ ಬಗ್ಗೆ ಕೇಳೋಕ್ಕೆ ಬಂದರು. ಕೇಳೋಕ್ಕೆ ಬಂದಿದ್ದೆ. ಇಲ್ಲಿ ಇದು ಮಾಡಿದ್ರು. ಅದನ್ನು ನಾನು ಕೇಳ್ಕೊಂಡು ಕೂತ್ಕೊಳ್ಳೋವಾಗ ನೀವು ಕೇಳ್ಕೊಡಿ ನಿಮ್ಮ ಕಣ್ಣು ಮುಚ್ಕೊಂಡು ಅಂತ ಹೇಳಿದ್ರು. ಆವಾಗ ಕೇಳ್ಕೊಳ್ಳೋವಾಗ ಮತ್ತು ನಿಮ್ಮ ಏನಾದರೂ ಕರ್ಮ ಇದ್ದರೆ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಅಂತ ಹೇಳಿದರು. ಆಗ ಕಣ್ಣು ಮುಚ್ಕೊಂಡಾಗ ಯಾರೋ ಕಾವಿ ಬಟ್ಟೆ ಹಾಕ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಬಂದು ನಿಂತ್ಕೊಂಡ್ರು. ನನಗೆ ಬೆಳಕು ಬಂದಂಗಾಯಿತು. ಅದು ನನಗೆ ತುಂಬಾ ನಾನು ಮಾಡಿರೋ ಕರ್ಮ ಏನೋ ಇದೆ ಅಂತ ತಿಳಿದು ನಾನು ಅವ್ರನ್ನ ಕ್ಷಮೆ ಕೇಳಿದ್ದೀನಿ. ನನಗೆ ಕ್ಷಮಿಸಿ ನನಗೆ ಇರೋ ಕಾಯಿಲೆನ ವಾಸಿ ಮಾಡಿ ಅಂತ ಕ್ಷಮಿಸಿದ್ದೀನಿ. ನನಗೆ ನಂಬಿಕೆ ಇದೆ. ನಂದು 4ನೇ ಸ್ಟೇಜಿಗೆ ಬಂದುಬಿಟ್ಟಿದೆ ನನಗೆ ಕ್ಯಾನ್ಸರು. ನಾನು ವಾಸಿ ಆಗುತ್ತೆ ಅಂತ ನಂಬಿದ್ದೀನಿ ಅಷ್ಟೇ. ಧನ್ಯವಾದಗಳು. Today I am very upset. This is not a nice service. This is. I'm satisfied. I'm very peaceful mind now. ಪೀಸ್ಫುಲ್ Yes, peaceful. I like this. ಬಾಡಿನ ಹಾರ್ಮ್ ಮಾಡಬಾರ್ದು, ಹೆಲ್ತ್ ಇಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? Very happy. Thank you. Thank you for your service. Anita Sao. I have come from Odisha, Bhubaneswar. What is the experience you got in this program? In this, I have felt peace of mind. Okay. I am out of depression. Very In case if you come, I will be happy. You got out of depression for a very short time. I feel peace of mind after hearing your prayers, Okay. mantras and all that. I was hearing positive vibes came to me. Okay. I'm happy. Very nice. Thank you. You are very happy now. I can see you so joyful. Your eyes has got that brightness. You are very smile. And today these people came in our rehab. I am feeling serenity, peace of mind, very peaceful environment. Lots of positive vibes came in our rehab. So I want them to come again and again in our rehab. It's so nice. And they gave me this flower. I would like to offer this rose to my goddess Durga Ma. I love Durga Ma very much. How's your feeling? I'm feeling calm and happiness, and after forgiving, I've tried this before, so this is also a new kind of this thing. So it's actually helpful and very nice. Thank you. ನಿಮಗೇನು ಅನುಭವ ಆಯಿತು? ಫುಲ್ ಮೈಂಡ್ ಫ್ರೀ ಆಯಿತು. ಸೊ ನೀವು ಬಂದಿದ್ದಕ್ಕೆ ಈ ಮೈಂಡ್ ಫ್ರೀ ಆಯಿತು ಅನಿಸ್ತಾ ಇದೆ. ಡೈಲಿ ನಾನು ಅಳ್ತಾ ಇದ್ದೆ, ಇದಕ್ಕೆ ಮೇಲೆ ಅಳಬೇಡ್ದು ಅಂತ ಫೀಲ್ ಮಾಡಿದೆ. ಫುಲ್ ಫ್ರೀ ಆಯಿತು. ಆಮೇಲೆ ಪೇರೆಂಟ್ಸ್ಗೆ ಹೋಗ್ಬಿಟ್ಟು ಅವ್ರನ್ನ ಹಗ್ ಮಾಡಿ ಸಾರಿ ಹೇಳಬೇಕು, ಅವ್ರನ್ನ ಕಾಲಲ್ಲಿ ಬೀಳ್ಬೇಕು ಅನಿಸ್ತಾ ಇದೆ. ಸೊ ಹೋಗ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು. ನೀವು ತೀರ್ಥ ನನಗೆ ಹಾಕಿದ್ರಲ್ಲ, ಹಾಕಿದ ತಕ್ಷಣ 3 ಟೈಮ್ ನನ್ನ ಮೈ ಎಲ್ಲ ಜುಮ್ ಅಂದ್ಬಿಡ್ತು. 3 ಟೈಮ್ ಅಂದರೂ ನಾನು ಕಣ್ಣು ತೆರೀಲಿಲ್ಲ, ಯಾವ ಕಡೆನೂ ನೋಡಲಿಲ್ಲ, ಏನು ಮಾಡಲಿಲ್ಲ. ನಾನು ಮತ್ತೆ ಅದೇ ಥರ ಧ್ಯಾನ ಮಾಡ್ಕೊತ ಕುಂತೆ. ನನ್ನ ಮನಸ್ಸಿಗೆ ಇದು ಫೀಲ್ ಆಗಿದ್ದು. I'm feeling very grateful to God for this program. I'm praying for others and myself. I understood about health in general, and so I really think I'm thanking you all for this. And I hope to continue this prayer for a longer time in the future.